ಬೆಳಿಗ್ಗೆ 8 ಗಂಟೆಲಿ 9:10ರಿಂದ 10:30 ಗಂಟಲು ಲೈನ್ ಬಿದ್ದೋಗದೆ ಅಂತ 8:45ರಿಂದ 10:30 ಗಂಟಲು ಫೋನ್ ಮಾಡಿದೆ. ನಾನು ಅಲ್ಲಿ ಫೋನ್ ಎತ್ತಿದ್ರು, ಇಲ್ಲಿದ್ದೀನಿ ಅಂತ ಹೇಳಿದ್ರು. ಆಯ್ತು. ಆಮೇಲೆ ನಾನು ಪಂಪ್ ಸೆಟ್ ಹತ್ರ ಕರೆಂಟ್ ಬರ್ನಿವಲ್ಲ, ಲೈನ್ ಹಿಂಗ್ ಪ್ರಾಬ್ಲಮ್ ಅಂದ್ಬಿಟ್ಟು ಆಗ ಇರೋ ಜೈಗೆ ಫೋನ್ ಮಾಡಿದೆ. ಇವನ್ಗೆ ಸಂತೋಷ್ ಅವ್ರಿಗೆ ಮಾಡಿದೆ, ಹರ್ಷಂಗ್ ಮಾಡಿದೆ, ಲೈನ್ ಮ್ಯಾನ್ಗಳಿಗೆ ಮಾಡಿದೆ. ಮಾಡಿದ MLA ಅವ್ರು ಬಂದಾಗ ಅದ ಕಾಲ್ ಇಷ್ಟ ತೆಗ್ದಿ ಪ್ರಸ್ತಿಪ್ನು ಮಾಡಿದೆ. ಮಾಡಿದ್ಮೇಲೆ ಈಗ MLA ಅವ್ರು ಬಂದಾಗ ಲೈನ್ ಸಂಬಂಧಪಟ್ಟಿದ್ದು 5 ಲಕ್ಷ ರೂಪಾಯಿ, ಇದು 8 ಲಕ್ಷ ರೂಪಾಯಿ 8 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ, ಚೆಕ್ ಕೊಡ್ತೀವಿ ಅಂದ್ರು. ಇನ್ನು ಇಲ್ಲಿವರೆಗೂ 3 ಗಂಟೆ 3:30 ಆದ್ರೂ ಚೆಕ್ ಬಂದಿಲ್ಲ. ಚೆಕ್ ಬರೋ ಗಂಟ ನಾವು ಯಾರು ಎತ್ತೋದಿಲ್ಲ, ಬಾಡಿ ಎತ್ತಕ್ ಕೊಡೋದಿಲ್ಲ. ಇಷ್ಟೇ ನಮ್ಮ ಮಾತು. ಬರ್ಲಿಲ್ಲ ಅಂದ್ರೆ ನಮ್ಮ PFSMS ತಕ್ಕ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಆಫೀಸ್ ಹೋಗಿ ಸ್ಟ್ರೈಕ್ ಮಾಡ್ತೀವಿ. ಲೈನ್ ಮ್ಯಾನ್ ಅವರು ನಮ್ಮ ಈಗಿರೋ MLA ನಾವು ಸಾರಿ ಯಾವಾಗ್ಲೂ ರೈತರುಗಳು ಫೋನ್ ಮಾಡ್ತೀವಿ ನೋಡಿ. ಲೈನ್ ಮ್ಯಾನ್ ಸರಿಯಾದ ರೀತಿ ರೈತರುಗಳಿಗೆ ಕಷ್ಟ ಸುಖಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬೇಗ ಇವ್ರಿಗೆ ಲೈನ್ ಮ್ಯಾನ್ಗಳಿಗೆ ಸರಿಯಾದ ರೀತಿ ಕ್ರಮ ತಗೊಳ್ಳಿ ಅಂತ ಸಾವಿರಾರು ರೈತರುಗಳು ಬೇಕಾದಷ್ಟು ಫೋನ್ ಮಾಡವ್ರೆ. MLA ಅವ್ರ ಹತ್ರ ರೆಸ್ಪಾನ್ಸ್ ಇಲ್ಲ, ಇಲ್ಲಿರೋ ಲೈನ್ ಮ್ಯಾನ್ಗಳಿಗಂತೂ ರೆಸ್ಪಾನ್ಸ್ ಇಲ್ಲ. ಅವ್ರು ಏನಿದ್ರು ಬೈಲಾಪುರದಲ್ಲಿ ತೀತಿ 7 ತಿಂಗಳು ಕಳ್ಸೋದು ಇದು ಹುಡುಕ್ತಾರೆ. ಅಲ್ಲೇ ಇರೋಂಥ ಕಾರ್ಯಕರ್ತರು ಹುಡುಕೊಂಡು ಅವ್ರಿಗೆ ಬೇಕಾದಂತ ಕರ್ಕೊಂಡು ಹೋಗ್ತಾರೆ. ಯಾವ್ದಾರ ಬೈಲಾಪುರದಲ್ಲಿ ಫಂಕ್ಷನ್ ಇರ್ತದೆ, ಉಣ್ಕೋತಾರೆ, ತಿನ್ಕೋತಾರೆ, ಅಲ್ಲಿ ಕಾಲ ಕಳೀತಾರೆ. MLA ಅವ್ರಿಗೆ ಇಲ್ಲೇ ಬಂದಿದ್ರು, ಇವಾಗ ಬಂದ್ರು. ಅವ್ರು ಬಂದಾಗ್ಲೇ 8 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ, ಮಾಮೂಲು ಲೈನ್ ಏನದ ಅದ 5 ಲಕ್ಷ ರೂಪಾಯಿ 13 ಲಕ್ಷ ರೂಪಾಯಿ ತೀರ್ಮಾನ ಆಗೈತೆ. ಚೆಕ್ ಕೊಡ್ತೀನಿ ಅಂದ್ಬಿಟ್ಟು ಈಗ ಚೆಕ್ ಕೊಡಕ್ಕೆ ಸಾರ್ತಾವ್ರೆ.